ಯುದ್ಧಕ್ಕೆ ನೀರುಗಳು ರೆಡಿ ಆಗ್ತಿದಾವೆ ಬೆಳಗ್ಗೆ ಬೆಳಗ್ಗೆ. ಅಲ್ಲೇ ಹಿಡ್ದಿಕ್ತಿಯಪ್ಪಿ, ಅದನ್ನ ನೀರು ಹಿಡ್ದು ಅಲ್ಲಿಂದ ಬಾಗಿಲ್ಗೆ ಎತ್ತಿಕ್ತೀಯಾ? ತೂಕ ಆಯ್ತಪ್ಪಿ ಇಬ್ರು ಹಂಗೆ ಹೇಳು. ನಾನಿಲ್ಲಂದ್ರೆ ಏನು ಕೆಲಸನೂ ಆಗಲ್ಲ. ಅಲ್ಲ ಸಂದೇಗದಿ ಮ್ಯಾನ್ ಚೋಟು ಬಾರ ಈ ಕಡೆ. ನಿಂತು ಬರ್ತೈತೆ ಇಡಿ. ಕ್ಲೀನಿಂಗ್ಗಳು ಸ್ಟಾರ್ಟು. ಚಾಪೆ ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಒಳಗಡೆ ಅವಾಂತರಗಳು ಹೆಂಗಿದಾವೆ ನೋಡೋಣ. ಎಲ್ಲ ಅಂಡಿಕ್ಕಿದ್ದೀನಿ, ಅನ್ನ ಆಗ್ತಾಯಿದೆ, ಬೇಳೆ ಒಂದು ವಿಸಿಲ್ ಬೇಯಿಸ್ತಾ ಇದ್ದೀನಿ. ಮನೇಲಿ ತರಕಾರಿ ಸಾರು ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಬೀನ್ಸ್ 2 ಇದ್ದೋ ಫ್ರೆಂಡ್ಸ್, ಇವೆರಡು ಎತ್ಕೊಂಡು ಟೊಮೊಟೊ ಎಲ್ಲ ಹಾಕಿ ಮೊದಲು ಅನ್ನ ಸಾರು ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮದು ಟಿಫನ್ನು ಬಿಸಿ ಬಿಸಿ ಅನ್ನ. ಇಲ್ಲಿ ಫ್ರೆಂಡ್ಸ್ ತೊಗರಿಬೇಳೆ ಹಾಕಿ 1 ಹಿಡಿಯಷ್ಟು ಮಾತ್ರ ಹೆಸರು ಬೇಳೆ ಹಾಕಿ ಕ್ಯಾರೆಟ್ ಬೀನ್ಸ್ ಹಾಕಿ ತರಕಾರಿ ಸಾರು. ಇಲ್ಲಿ ದೋಸೆ, ರಾತ್ರಿ ಅದು ಸ್ವಲ್ಪ ಲಿವರ್ ಫ್ರೈ, ನೆನ್ನೆದು ಕಾಳುಳಿ, ಇವೆಲ್ಲನೂ ನಮ್ದು ಟಿಫನ್ನು. ತಿನ್ನೋಕೆ ಗಂಡಪ್ಪ ಆದ್ರೆ ಪಾಪ ನಾನ್ ವೆಜ್ ತಿಂತಾ ಇಲ್ಲ. ತರಕಾರಿ ಸಾರು ಅನ್ನ ಮಾಡಿದ್ದೀನಿ. ತಂಗಳು ತಿನ್ನಂಗಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಶಿವಾಗೋಸ್ಕರ ಇದು. ಇನ್ನು ದೋಸೆ ಅದು ಇದು ಎಲ್ಲ ನನಗೋಸ್ಕರನೇ. ಲಿವರ್ ಫ್ರೈನ ನಾನು ಊಟ 3 ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ತಗೊಳ್ಳಿ, ಖಾರ ಕಮ್ಮಿ ಹಾಕಿ ತರಕಾರಿ ಸಾರು. ಬೇಡ ಬಾವ, ನಿಧಾನಕ್ಕೆ ತಿನ್ನು, ಪರವಾಗಿಲ್ಲ. ಟೇಸ್ಟ್ ಸೂಪರ್ ಆಗಿ ಐತೆ, ಸ್ಮೆಲ್ಲಲ್ಲೇ ಗೊತ್ತಾಗ್ತೈತೆ. ತರಕಾರಿ ಸಾರು ಅನ್ನಪ್ಪಿ ಇವ್ನು ತಿಂದುಬಿಟ್ರೆ ನಾನು ಇವನ್ ಕಾಲಿಗೆ ಅಡ್ಡಾಡ ಬಿದ್ದುಬಿಡ್ತೀನಿ. ಇವನಿಗಿಂತ ಮುಂಚೆ ತಿಂತಾರೋದು ಹೊಟ್ಟೆ ಕಿಚ್ಪಡ್ತಾವ ಫ್ರೆಂಡ್ಸ್. ಅನ್ನ ಬಿಸಿ ಐತೆ, ನಿನ್ಗೆ ಆರಾಕಿದ್ದೀನಿ ಇಲ್ಲ, ನಾನ್ ವೆಜ್ ತಿಂತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನಿನಗೂ ಐತೆ, ಅನ್ನ ತಣ್ಣಗಾಗ್ಲಿ ಹಾಕ್ಕೊಡ್ತೀನಿ. ಏನ್ ಹೊಟ್ಟೆ ಕಿಚ್ಪಡ್ತಾನ ನೋಡು ನಾನು ತಿನ್ನೋದು ನೋಡಿದ್ರೆ. ತಿನ್ನು ತರಕಾರಿ ಸಾರು. ಅದು ಬೇಡ ಅವನಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್, 8 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಇವಾಗ 5:30 ಮೇಲೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಅಷ್ಟರಲ್ಲಿ ಕೆಲಸ ಬಿತ್ತು ಫ್ರೆಂಡ್ಸ್. ನನಗೊಂದು ಮನೆ ಕೆಲಸ ಅಲ್ಲ, ಬೇರೆ ಕೆಲಸ, ಅದು ಮುಗಿಸಿ ಸರಿ 3 ಗಂಟೆಗೆ ಮುಗಿಸ್ಕೊಂಡೆ. ಸರಿ ಇನ್ನಾದರೂ ನನ್ನ ಕೆಲಸ ಸ್ಟಾರ್ಟ್ ಮಾಡೋಣ ಅಂದರೆ ಸಪೋಟ ಕೀಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಫ್ರೆಂಡ್ಸ್. ಎಲ್ಲ ಕಿತ್ತು ಬಾಗಿಲು ಎಲ್ಲ ಗಲೀಜು ಮಾಡಿ ಅವ್ನು ಸಂದಿಗೊಂದಿಲ್ಲ ಹೋಗಿ ಬಗ್ಗೆ ನೋಡ್ತಾವನೆ. ಅದಕ್ಕೆ ಇವಾಗ 5 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ಏನಾರು ಒಂದು ಕೆಲಸ ಮಾಡಲೇಬೇಕು ಅಂದರೂ ಅದು ಮಧ್ಯರಾತ್ರಿ ಆದರೂ ನಾನು ಮಾಡೇ ಮುಗಿಸ್ತೀನಿ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ಹಬ್ಬ ಬಂತಲ್ಲ, ನಾಳೆಯಿಂದನೇ ಈ ಊರಲ್ಲಿ ಹಬ್ಬ ಸ್ಟಾರ್ಟ್ ಫ್ರೆಂಡ್ಸ್. ಮಧುರ ಮುಂಜಾತ್ರೆ ನಾಳೆಯಿಂದನೇ ಸ್ಟಾರ್ಟು. ನಾನು ಇವತ್ತು ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆ ಧೂಳು ಮನೆ ಅಲ್ಲ. ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡಿದ್ರೆ ನೀಟಾಗಿರೋದು. ಅದಕ್ಕೆ ಇವಾಗ ಇದೆಲ್ಲ ಫ್ರೆಂಡ್ಸ್, ಆ ಬಾಕ್ಸ್ಗಳು, ಆ ಫ್ರಿಜ್ಗಳು ಎಲ್ಲ ಕ್ಲೀನಿಂಗ್ ಇಟ್ಕೊತೀನಿ. ಬಟ್ಟೆಗಳು ಇವಿಷ್ಟು ಇಟ್ಕೊತೀನಿ. ನಾಳೆ ದೇವಸ್ಥಾನ ಕ್ಲೀನಿಂಗ್ ಇಟ್ಕೊಂಡು ಪೂಜೆ ಅದು ಇದು ಇಟ್ಕೊತೀನಿ. ಮದ್ದೂರಮ್ಮನ ಜಾತ್ರೆ ಫ್ರೆಂಡ್ಸ್ ಉಸ್ಕೂರಲ್ಲಿ ಆ ಕಡೆ ಈ ಕಡೆ ಎಲ್ಲ ಶುಕ್ರವಾರದಿಂದ ಸ್ಟಾರ್ಟು. ಈ ಊರು ಕೊಡ್ತಿಯಲ್ಲಿ ಗುರುವಾರದಿಂದ ಸ್ಟಾರ್ಟು. ನಾಳೆನೇ ದೀಪಗಳೆಲ್ಲ ಎತ್ಕೊಂಡು ಹೋಗ್ತಾರೆ. ಕುರ್ಚೋಗೋದು ಶನಿವಾರ. ಅವತ್ತು ನೋಡೋಣ ಫ್ರೆಂಡ್ಸ್. ಅದಕ್ಕೆ ಇವಾಗ ಕೆಲಸ ಬಿತ್ತು ಫ್ರೆಂಡ್ಸ್. ಅದಕ್ಕೆ 5 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತಾಗ್ತಿದೆ ಏನೋ ಗೊತ್ತಿಲ್ಲ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಫ್ರೆಂಡ್ಸ್, ಇವತ್ತಿಗೆ ನಮ್ಮ ಈ ಚಾನೆಲ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು ಫ್ರೆಂಡ್ಸ್. ಬೆಳಗ್ಗೆ ಮೇಲ್ ನೋಡಿದ ತಕ್ಷಣ ಖುಷಿ ಆಗೋದು, 2 ವರ್ಷ ಆಯಿತಾ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಮೇಲ್ ಬಂದಿತ್ತು, ಕಂಗ್ರ್ಯಾಚುಲೇಷನ್ 2 ಇಯರ್ಸ್ ಕಂಪ್ಲೀಟೆಡ್ ಅಂತ. ಹಂಗೆ ಮಂದಾಸ ಬಂತು. ಹಾಕುದು ಅದೇ ಖುಷಿಗೆ ಒಂದು ಕೇಕ್ ಪೀಸ್ ಕೇಳಿದೆ, ಒಂದೇ ಒಂದು ಪೀಸು. ನನ್ನ ಗಂಡ ಬಿಡ್ತಿತ್ತ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ಕಮ್ ಫ್ರೆಂಡ್ಸ್, ಹೌಸ್ ವರ್ಕ್ ಸ್ಟಾರ್ಟು. ಇವತ್ತು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ, ನಾನು ಕೆಲಸ ಮುಗಿಸ್ಕೊಳ್ಳಬೇಕು ಅಂತ ಅಂದ್ಬಿಟ್ಟು ಮೊದಲು ಬಟ್ಟೆ ಒಗೆಯೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಬಟ್ಟೆ ಆಗ್ಬಿಟ್ನಂದ್ರೆ ಅದು ವಾಶ್ ಆಗ್ತಾ ಇರ್ತದೆ, ಒಂದು ಕಡೆ ಮನೆ ಕೆಲಸನೂ ಮಾಡ್ಕೊತಾ ಇರ್ತೀನಿ. ಅದಕ್ಕೆ ಒಟ್ಟೊಟ್ಟಿಗೆ ಹಾಲಿನ ಒಂದು ಕೆಲಸ ಎಲ್ಲ ಒಟ್ಟಿಗೆ ಆಗಲಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಫ್ರೆಂಡ್ಸ್. ಈ ಕಾದೈತೆ ನನಗೆ ಸೊಳ್ಳೆಗಳ ಹತ್ರ. ಚೊಟ್ಟಗು ನನಗೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡೆ, ಪಾಪ ಬಡ್ಜೀವ ಬದುಕೊಳ್ಳಿ ಅಂತ ಬಿಟ್ಬಿಟ್ಟೆ. ಆಮೇಲೆ ಅಡುಗೆ ಮನೆಗೆ ಬಂದೆ, ತಲೆ ಕೆಟ್ಟೋಯ್ತು ಫ್ರೆಂಡ್ಸ್. ಈ ಐಟಮ್ಗಳೆಲ್ಲ ಮಿಕ್ಕಿರೋ ಎಲ್ಲ ಹಾಕೋದು ಅಂತ ಅಂದ್ಬಿಟ್ಟು ಬೇಡ ಅನ್ನೋ ಟೈಮಲ್ಲೆಲ್ಲ ಕವರ್ಗಳು ಬೇಕಾದಷ್ಟು ಬಿದ್ದಿರ್ತಾವೆ ಮನೆಯಲ್ಲಿ. ಇವಾಗ ಐಟಮ್ಸ್ ಎಲ್ಲ ತುಂಬಿಟ್ಕೊಳ್ಳೋಣ ಅಂತ ಹುಡುಕಿ ಸಾಕಾಯ್ತು. ದೇವ್ರ ದಯೆಗೆ ಒಂದು ಸ್ವಲ್ಪ ಬಾಕ್ಸ್ಗಳು ಖಾಲಿಯಾಗಿರೋನ್ನ ನೆನ್ನೆನೇ ತೊಳೆದಿಟ್ಕೊಂಡಿದ್ದೆ. ಅವುಗಳಿಗೊಂದು ಸ್ವಲ್ಪ ಎಲ್ಲ ಫಿಲ್ ಮಾಡಿ ಇಟ್ಕೊಂಡು ಮಿಕ್ಕಿರೋವೆಲ್ಲ ಈ ಥರ ಬಕೆಟಿಗೆ ತುಂಬ್ಕೊಂಡೋಗಿ ಆಚೆ ನೀರು ಮನೇಲಿ ಹಾಕ್ಕೊಂಡೆ ತೊಳೆಯೋಣ ಅಂತ ಅಂದ್ಬಿಟ್ಟು. ಜಾಸ್ತಿ ಏನು ಐಟಮ್ಗಳು ಇರಲಿಲ್ಲ, ಎಲ್ಲ ಒಂದೊಂಚೂರು ಇದು ರೇಷನ್ಗಳು ಜಾಸ್ತಿ ಸ್ಟಾಕಾಗಿ ತಂದಿಟ್ಕೊಳ್ಳಲ್ಲ ನಾವು, ಇಬ್ಬರೇ ಇರೋದಲ್ಲ. ಅಲ್ಲಿಂದ ಖಾಲಿದಾಗಿದ್ದ ಹಂಗಂಗೆ ತರಿಸ್ಕೋತೀನಿ. ಇವಾಗ ಹೆಣ್ಮಕ್ಳು ಏನು ಸೂಪರ್ ಮಾರ್ಕೆಟು ಮಾಲು ಅಲ್ಲಿ ಹೋಗ್ಬಿಟ್ಟು ಜಾಸ್ತಿ ತಗೊಬರ್ತಾರಲ್ಲ ಫ್ರೆಂಡ್ಸ್, ಆ ಥರ ಸೀನ್ಗಳೇ ಇಲ್ಲ. ಮ್ಯಾಕ್ಸಿಮಮ್ 1,000 1,500, ಜಾಸ್ತಿ ಅಂದರೆ 2,000 ಅಷ್ಟೇ ನಾನು ಖರ್ಚು ಮಾಡೋದು ಒಂದು ಸಲ ಜಾಸ್ತಿ ರೇಷನ್ ತಗೋಬೇಕು ಅಂತಂದರೆ. ಇನ್ನು ಮಿಕ್ಕಿದ್ದೆಲ್ಲ ಖಾಲಿಯಾಗಿದ್ದು ಅಲ್ಲಿಂದ ಅಲ್ಲೇ ತಗೊಬಿಡ್ತೀನಿ, ಹಂಗಾಗಿ ಟೆನ್ಷನ್ ಇಲ್ಲ. ಇನ್ನು ಕಾಳು ಕಡ್ಡಿ ಅಂತೂ ಏನೂ ತರೋದೇ ಇಲ್ಲ, ಎಲ್ಲ ಫ್ರಿಜ್ಜಲ್ಲೇ ಇರ್ತವೆ. ಶಿವವರಮ್ಮ ಕಟ್ ಕಳಿಸಿರ್ತಾರಲ್ಲ, ಹಂಗಾಗಿ ಹಂಗೆ ಬಟ್ಟೆನೂ ವಾಶ್ ಆಗ್ತಾಯಿತ್ತು ಒಂದೊಂದು ಕಡೆ. ನೋಡಿ ಫ್ರೆಂಡ್ಸ್,
ನನ್ನ ಬಾಲ ಹಿಂದಿಂದನೇ ಇರ್ತಾನೆ, ಸುಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಥರ ನೋಡ್ಕೋತಾ ಇರ್ತಾನೆ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ. ಮುಂದಿನ ದಿನಗಳಲ್ಲಿ ಅವನು ಎಲ್ಪ್ ಮಾಡೋಕೋ ಏನೋ. ಇವನು ಬಂದಾಗಿಂದ ಹಾಸ್ಕ ಮೇಲೆ ಹಾಕೋ ಬಟ್ಟೆನ ವಾರಕ್ಕೆ 2-3 ಸಲ ವಾಶ್ ಮಾಡೋಂಗಾಗೈತೆ. ಬೆಳಗ್ಗೆ ಅದ್ರ ಮೇಲೆ ಬಿದ್ದೆ ಇದ್ದು ಒದ್ದಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಫ್ರಿಜ್ ಓಪನ್ ಮಾಡಿದ ತಕ್ಷಣ ತಲೆ ಕೆಟ್ಟೋಯ್ತು, ಅಷ್ಟು ಭಯಂಕರವಾಗಿತ್ತು. ನಿಮ್ಗೇನಾದ್ರು ತೋರಿಸಿದ್ರೆ ಮಕ್ಕೆ ಉಗಿತಾ ಇದ್ರಿ. ಓಕೆ ಫ್ರೆಂಡ್ಸ್, ಡಿ ಕೆ ಶಿವಕುಮಾರ್ ಅವರು ಕಮ್ಮಿಂಗ್. ಈಗ ಒಂದು ಸ್ಟ್ಯಾಂಡ್ ಇಳಿಸ್ಬಿಟ್ಟೈತೆ, ನಾನು ನೀರು ಇಟ್ಕೊಳ್ಳೋ ಗ್ಯಾಪಲ್ಲಿ ಇದೊಂದು ಇಳಿಸ್ಬೇಕು ಫ್ರೆಂಡ್ಸ್. ಹಂಗೆ ಮೇಲೆ ಇರುವೆಲ್ಲ ಏನಪ್ಪಾ, ನೀನು ಸ್ನಾನ ಮಾಡೋದು ಬಿಟ್ಟು ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಮನೆ ಹೆಂಗಿರ್ತೈತೆ ಕ್ಲೀನ್ ಕೃಷ್ಣಪ್ಪ. ಫ್ರೆಂಡ್ಸ್, ಇದನ್ನ ಎಲ್ರು ತುಂಬಾ ಜನ ಕೇಳ್ತಿದ್ರಿ, ಇದು ಎಲ್ ತಕೊಂಡಿದ್ದು ಅಂತ. ಇದನ್ನ ಮೇಕಿಂಗ್ ಮಾಡಿರೋರು ಇವರೇ ಫ್ರೆಂಡ್ಸ್. ಮ್ಯಾನುಫ್ಯಾಕ್ಚರೇಷನ್ ಏನೋ ಅಂತಾರಲ್ಲ ಇವರೇ. ಹಳೇದು ಹಲಗೆಗಳು ಬಿದ್ದಿತ್ತು ಫ್ರೆಂಡ್ಸ್. ಶಿವ ಇಂಥದ್ದೆಲ್ಲ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಬಾಕ್ಸ್ಗಳು ಜೋಡಿಸ್ಕೊಳಕ್ ಬೇಕು ಅಂತ ಅಳ್ತಾ ಇದ್ದೆ, ಮಾಡ್ಕೊಡ್ತೀವಿ ಫ್ರೆಂಡ್ ಅಷ್ಟೇ. ಇಲ್ಲಿ ಫ್ರಿಜ್ಜನ್ನ ಆಚೆಗೆ ಹಂಗೆ ಎತ್ಕೊಟ್ಬಿಟ್ಟು ತೊಳೆದು ಒಣಗಾಕ್ಬಿಡ್ತೀನಿ ಅತ್ತಾಗೆ. ಇನ್ನು ಮೇಲಿರೋವೆಲ್ಲ ಇಳಿಸ್ಕೊಬಿಟ್ರೆ ಆಯ್ತು ಫ್ರೆಂಡ್ಸ್. ಶಿವ ಕೆಲಸ ಏನಿಲ್ಲ ಇನ್ನೆಲ್ಲ ನಂದೇ ಫ್ರೆಂಡ್ಸ್. 9 ವರ್ಷದಿಂದ ನಾವು ಇಲ್ಲೇ ಇದ್ದು ನನಗೆ ಮನೆ ಖಾಲಿ ಮಾಡಿರೋ ಇದೇ ಇಲ್ಲ. ಫಸ್ಟ್ ಬಾಡಿಗೆ ಮನೆ ಇದೆ ನಮ್ಮದು, ಲಾಸ್ಟು ಇದೇನೇನೆ. ಇನ್ನು ಹೋದ್ರೆ ಊರಿಗೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಖಾಲಿ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಪ್ರೊಸೆಸ್ ಇರ್ತೈತಾ, ಕಷ್ಟ ಐತೆ ಜೀವನ. ಮೇಲ್ಗಡೆ ಇನ್ನೂ ಇದಾವೆ. ಇವರೆಲ್ಲ ಆಮೇಲೆ 10 ಗಂಟೆ ಹತ್ರ ಇಳಿಸ್ಕೊಟ್ಟಿಯಾ. ಎಲ್ಲ ಎತ್ತಾಕೊಂಡು ಉಡ್ಡೆ ಹಾಕೋಬಿಟ್ರೆ ಇಂಟ್ರೆಸ್ಟಿಂಗ್ ಆಗಿ ನಾನ್ ಸ್ಟಾಪ್ ವರ್ಕಿಂಗ್ ನಂದು. ಐಟ್ ಹಂಗೆ ಎಗ್ರಿ ಎತ್ಕೊಪ್ಪಿ. ಚಿಕ್ಕ ಟೇಬಲ್ ಕೊಡ್ಲಾ? ಇದು ಮೊನ್ನೆ ತಾನೇ ತೊಳೆದಿದ್ದೀನಿ, ಇದನ್ನ ತೊಳಿಬೇಕಾ ಫ್ರೆಂಡ್ಸ್? ಹಂಗೆ ಕೊಡ್ತೀನಿ, ಅದು ತೊಳೆದು ಒಣಗಾಕ್ತೀನಿ ಕೊಡು. ವರಲಕ್ಷ್ಮಿ ಹಬ್ಬ ಗಂಟ ಹಂಗೆ ಹಾಕಾಗ್ತಿತ್ತಾ? ಇದೇನಿದು ತಲೆ ಕೂದಲು ಮೇಲ್ಕೆ ಹೆಂಗ್ ಹೋಯ್ತಪ್ಪಿ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏರ್ ಫಾಲ್ ಆ ಲೆವೆಲ್ಗೆ ಐತೆ ಫ್ರೆಂಡ್ಸ್ ನಂದು. ಮ್ಯಾಲೆಲ್ಲ ಹಾರ್ಕೊಂಡು ಹೋಗೈತೆ ತಲೆ ಕೂದಲು. ಇದು ಸ್ಟ್ಯಾಂಡು ಇರೋ ನಿಮಿಷ ಬಂದೆ, ಹಂಗೆ ಇರು. ಅಲ್ಲೇ ಇರು, ಬಂದೆ. ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ. ತಗೊಳ್ಳಿ ಎಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡ್ಕೊಡಿ. ಅಲ್ಲಿಗೆ ಮೇಲೆ ಮೊದಲು ಅಲ್ಲಿಗೆ ಮೇಲೆ ಗುಡ್ಸ್ಕೊ, ಆಮೇಲೆ ಇದ್ರ ಮೇಲೆ ಗುಡ್ಸ್ಕೊ. ಇದೇ ನಮ್ಮ ಅಟ್ಟ ಫ್ರೆಂಡ್ಸ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ನಾನು ಕಾಣಿಸ್ತಾ ಇದ್ದೀನಿ ಇಲ್ಲ ಗೊತ್ತಾಗ್ತಾರ. ನಮ್ಮ ಅಟ್ಟದ ಮೇಲಿನ ಪಾತ್ರೆಗಳು ಫ್ರೆಂಡ್ಸ್. ತೊಳೆಯಕ್ಕೆ 3 ದಿನ 3 ಜನ ಬೇಕು. ಹಂಗೆ ಒರೆಸ್ಬಿಡು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಕೈ ಆಡ್ಸಪ್ಪಿ ಮೇಲ್ಗಡೆ ಒಳಗೆ ನೀಟಾಗಿ. ಈ ಮೂಲೆಯಿಂದ ಆ ಮೂಲೆಗೆ ಹೋಗು, ಆ ಮೂಲೆಯಿಂದ ಈ ಮೂಲೆಗೆ ಬಾ. ಅಲ್ಲಿಗೆ ಬಿಚ್ಕೊಟ್ಬಿಡಿ, ಹೇಳ್ತೀನಿ. ಹೊಡೆದ್ಬಿಟ್ಟಿದ್ಯಾ? ಅದ್ರ ಮೇಲೆ ಧೂಳಿದ್ರೆ ಹಬ್ಬ ಮಾಡ್ದಂಗ ಅನಿಸ್ತಿತ್ತಾ? ನಾನು ಎತ್ತು ಹೋಗಿ ನಾನು ಬರ್ಸ್ಕೊತೀನಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ಆಮೇಲೆ ಹಾಸ್ಪಿಟ್ಲಿಗೆ ಇಬ್ರು ಎತ್ಕೊ ಹೋಗ್ಬೇಕು ನಿನ್ನ ತಾನೆ. ಏನಿಲ್ಲ, ಏನು ವಜ್ರ ಹೊಯ್ಡೋರು ಯಾರು ಇಟ್ಟಿರ್ತಾರೆ, ಯಾರ ಪೂರ್ವಜರು. ನಾವೇ ಇಟ್ಟಿರೋದು ಅಲ್ಲಿಗೆ. ಬನ್ನಿ ಒಂದ್ ಕೈ ಹಾಕಿ ಪಾತ್ರೆ ಜೊತೆ. ಗಂಡ ಹೆಂಡತಿ ಪಾತ್ರೆ ತೊಳಿತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಇಷ್ಟೇ ಫ್ರೆಂಡ್ಸ್, ಎಲ್ಲ ಇಳಿಸ್ಕೊಂಡಿದ್ದೀನಿ. ಇಳಿಸೋದೆಲ್ಲ ಫ್ರೆಂಡ್ಸ್ ಜೋಡ್ಸೋಕ್ ಡಬ್ಬಲ್ ತಲೆ ಕೆಟ್ಟೋಗ್ತೈತೆ ನನಗೆ. ಯಾಕೋ ಎತ್ತಿಕ್ಬಿಟ್ಟೆ ಎಲ್ಲ. ಇವಾಗ ಯಾಕೋ ಕಷ್ಟ ಸುಸ್ತಾಗೋಯ್ತಪ್ಪೇ. ಜ್ಯೂಸ್ ಕುಡಿದ್ರೆ ಎನರ್ಜಿ ಬದೈತಾ? ಬಿಚ್ಕೊಡ್ ಹೋಗ್ಲಿ. ಓ ಹೆಂಗ್ ಕ್ಲೀನ್ ಮಾಡ್ತೀನಪ್ಪ ದೇವ್ರೇ, ಶಕ್ತಿ ಕೊಡಪ್ಪ. ಏನಿಲ್ಲ ಫ್ರೆಂಡ್ಸ್, ಇದು ಸುಂಟರ ಗಾಳಿ ಸಾಂಗ್ ಹಾಕ್ತೀನಿ. ಆ ಸಾಂಗ್ ಎಷ್ಟು ಫಾಸ್ಟ್ ಆಗೈತೆ ಅಷ್ಟು ಫಾಸ್ಟ್ ಆಗಿ ಬೆಳಗ್ಗೆಯಿಂದ ಮಾಡಿ ಮುಗ್ದೆ ಕೆಲಸ. ಅಪ್ಪಿ ಬೆಳಗ್ಗೆಯಿಂದ ನಾನು ಹೇಳ್ತಾ ಇರೋದು ಮುಗ್ದೋಗ್ತೈತೆ. ನನ್ ಬೇರೆ ಕೆಲಸ ಬಂತು ಫ್ರೆಂಡ್ಸ್, ಎಮರ್ಜೆನ್ಸಿ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ ಚೆನ್ನಾಗಿ. ಓಕೆ ದೇವ್ರೇ ಕಾಪಾಡಪ್ಪ. ಇದಾಗೋಷ್ಟಲ್ಲಿ ನನ್ನ ಬಾಡಿ ಪಾರ್ಟ್ಸ್ ಎಲ್ಲ ಎಲ್ಲಿ ಉದ್ರೋಗಿರ್ತಾವೋ, ಏನ್ ಕತೆನೋ, ಎಲ್ಲ ಹಾಕೋಬೇಕು. ಬಟ್ಟೆ ಇನ್ನೊಂದು ರೌಂಡ್ ಐತೆ, ಅದೇ ಈ ವಿಂಡ್ ಹಾಕ್ಬಿಡ್ತೀನಿ ಫಸ್ಟ್, ಆಮೇಲೆ ಕುತ್ಕೋತೀನಿ ಅವಕ್ಕೆ. ಚಾಟ ಏನಲ್ಲಿ ಬಸ್ ಒಳಗೆ ಕಚ್ತಾವೆ. ನನಗೆ ಮನೆ ಒಳಗಿರ್ಬೇಕು ಮಕ್ಕಳು, ಬೀದಿಲ್ಲ ಅಲ್ದ್ರೆ ಆಗಲ್ಲ ನನಗೆ. ಈಗ ಆ ಕಡೆ ಕೇಳಿದೆ ಫ್ರೆಂಡ್ಸ್. ಮೊದಲು ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಪಾತ್ರೆಗಳಿಗೆ ಇಳಿಯೋಣ ಅಂದ್ಬಿಟ್ಟು ಬಾಗಿಲಲ್ಲೇ ಜಾಲ್ಸ್ಕೊತಾ ಇದ್ದೀನಿ. ಪಕ್ಕದ ಮನೆ ಪೈಪ್ನ ಹಂಗೆ ಎತ್ತಾಕೋಬಿಟ್ಟೆ. ಹೆಂಗಿದ್ರು ಒಂದು 2-3 ಡ್ರಮ್ ಆದ್ರೂ ಬೇಕಾಗ್ತಿದೆ ನೀರು. ನಮ್ಮನೆ ತಾವಿಂದ ಇಲ್ಲಿಗೆ ಬಕೆಟಲ್ಲಿ ಎತ್ಕೊಬರೋ ಸಾಕಾಗ್ತಿತ್ತು ಅಂದ್ಬಿಟ್ಟು ಅವ್ರ ಪೈಪ್ನ ಎತ್ಕೊಂಡೆ. ಇಡ್ಕೊಳ್ಬೋದು ಅಲ್ಲೇನೇನೆ ಅಂತ ಅಂದ್ಬಿಟ್ಟು ಅದರಿಂದ ಒಂದು ಸ್ವಲ್ಪ ಈಸಿ ಆಯಿತು ನನಗೆ. ಆಮೇಲೆ ಹಬ್ಬದ ಟೈಮಲ್ಲಿ ಇದೇ ಟೆಕ್ನಿಕ ಉಪಯೋಗಿಸ್ತೀನಿ ನಾನು. ಇರೋ 6-3 ಪಾತ್ರೆಗಳಿಗೆ ನಾನು ಹಿಂಗೆ ಒದ್ದಾಡ್ತಾ ಇದ್ದೀನಿ. ರಾಶಿ ಗಟ್ಟಲೆ ತುಂಬ್ಕೊಂಡವ್ರೆ ಕೆಲವ್ರು ಹೆಣ್ಮಕ್ಳು. ಹೆಂಗೆ ತೊಳಿತಾರೋ ಏನು ಗತಿನೋ. ಹಂಗಾಗಿ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್,
ಈ ಥರ ಹಬ್ಬಗಳಲ್ಲಿ ಪಾತ್ರೆಗಳು ಬಟ್ಟೆಗಳು ಕ್ಲೀನಿಂಗ್ ಇದ್ದಾಗ ಬೆಳಗಿನ ಸಂಜೆವರೆಗೂ ಫುಲ್ ಕ್ಲೀನ್ ಮಾಡಿಬಿಡ್ಬೇಕು. ರಾತ್ರಿ ಆಗ್ತಿದ್ದಂಗೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಮೈಕೈ ನೋವು ಮಾತ್ರೆ ತರಿಸ್ಕೊಂಡು ತಿಂದ್ಬಿಟ್ಟು ದಬಾಕ ಬಿಡಬೇಕು. ಬೆಳಗ್ಗೆ ಎದ್ದಷ್ಟಲ್ಲಿ ಎಷ್ಟು ಆರಾಮಾಗಿರ್ತಿತ್ತು. ಶಿವರ್ ಮನೇಲಿ ಅಂದರೆ ಅವ್ರ ಅಮ್ಮನ ಮನೇಲಿ ಪಾತ್ರೆಗಳು ತೊಳಿಬೇಕಾದ್ರೆ ನಾನು ಇದೇ ಟೆಕ್ನಿಕೇ ಬಳಸ್ತಾ ಇದ್ದೆ ಫ್ರೆಂಡ್ಸ್. ನಾನು ಒಬ್ಬಳೇ ತೊಳೆಯೋದ್ರಲ್ಲಿ ಸಾಕಾಗಿ ಹೋಗ್ತಿತ್ತು. ಆವಾಗ ಹಂಗೆ ಮಾಡ್ತಿದ್ದೆ, ಆರಾಮ ಅನ್ನಿಸ್ತಾಯಿತ್ತು ಒಂದು ಸ್ವಲ್ಪ. ಆದರೂ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ರೆ ಮಾತ್ರೆ ನುಂಗಿದ್ರೂ ಮೈಕೈ ನೋವು ಕಮ್ಮಿ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ಗಂಡು ಮಕ್ಕಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ರೋಬೋಟ್ ಥರ ಕೆಲಸ ಮಾಡ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಹತ್ರ ನಾನೇ, ಹಿಂಡಾಕೋತ್ರ ನಾನೇ, ಒಣಗಾಕೋತ್ರ ನಾನೇ. ಬ್ಯಾಕ್ ಗ್ರೌಂಡಲ್ಲಿ ಶಿವ ಡೈಲಾಗ್ಗಳು ಬೇರೆ. ಒಬ್ಬಳೇ ಹಬ್ಬ ಮಾಡ್ಕೊಳ್ಳೋದಕ್ಕೆ ಹಿಂಗೆ ಆಡ್ತಿದ್ದೆ. ಇನ್ನೇನಾರ ತವ್ರ ಮನೆಯವರು ಹಬ್ಬಕ್ಕೆ ಅಂತ ಕರೆದ್ಬಿಟ್ಟಿದ್ರೆ ಇನ್ಯಾವ ಲೆವೆಲ್ಗೆ ಮನೇನ ತೊಳೆದು ಒಣಗಾಕ್ಬಿಡ್ತಿದ್ದೆ. ಅಕಸ್ಮಾತ್ ಹಬ್ಬಕ್ಕೆ ನಮ್ಮ ಮನೆಗೆ ಯಾರು ನೆಂಟ್ರು ಬರೋಂಗಿದ್ದಿದ್ರೆ ಏನು ನಿನ್ನ ಪರಿಸ್ಥಿತಿ ಅಂತ. ಅವ್ರು ಯಾರೋ ಬರ್ದಿದ್ರೆ ಈ ಮಟ್ಟಿಗೆ ಫ್ರೆಂಡ್ಸ್. ಅವ್ರು ಯಾರು ಬರೋಂಗಿದ್ರೆ ಇನ್ನೆಂಗಿರ್ತೈತು. ನನಗೆ ಯೋಚನೆ ಮಾಡಿದ್ರೆ ಭಯಂಕರ ಅನ್ನಿಸ್ತೈತೆ. ಆದರೂ ನನಗೆ ಖುಷಿ ಫ್ರೆಂಡ್ಸ್. ಹಬ್ಬದ ದಿನ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಖುಷಿ. ಬಟ್ಟೆಗಳೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಹೆಂಗೋ 6 ಕಾಲಷ್ಟರಲ್ಲಿ ಇನ್ನಿಷ್ಟು ಪಾತ್ರೆಗಳಿದ್ದಾವೆ. ಇವುಗಳನ್ನ ಈಗ ತೊಳೆ ಕುತ್ಕೊಂಡೆ ಅಂದರೆ ಫ್ರೆಂಡ್ಸ್ ಸೊಳ್ಳೆಗಳನ್ನ ಅಸ್ಥಿ ಪಂಜರ ಮಾಡಾಕ್ಬಿಡ್ತವೆ. ಅದಕ್ಕೆ ಹೊಗೆ ಹಾಕೋಬೇಕು ಫ್ರೆಂಡ್ಸ್, ಹೊಗೆ ಹಾಕೋಬೇಕು. ತೆಂಗಿನ ಚಿಪ್ಪು ಎತ್ಕೊಬಂದು ಹೊಗೆ ಹಾಕ್ಕೊಂಡ್ರೆ ಸೊಳ್ಳೆಗಳ ಹತ್ರ ಬರಲ್ಲ. ಇದೇ ಟ್ರಿಕ್ನ ಸುಮಾರು ವರ್ಷ ಫಾಲೋ ಮಾಡಿದೆ, ಮತ್ತು ಈ ಟ್ರಿಕ್ಕಿಗೆ ಬರೋಂಗಾಗೋಯ್ತು. ಹಬ್ಬ ಅಂದರೆ ಈ ರೇಂಜ್ ಇರಲೇಬೇಕು ಫ್ರೆಂಡ್ಸ್. ಸೊಳ್ಳೆಗಳೆಲ್ಲ ಕಚ್ಚಿಸ್ಕೊಂಡು ಚಳಿಲಿ ಕೈ ಇಟ್ಕೊಂಡು ಕೋಲ್ಡ್ ಆಗಿ ನೆಗಡಿಯಾಗಿ ತಲೆನೋವು ಬಂದು ಚಳಿ ಜ್ವರ ಬಂದುಬಿಡ್ಬೇಕು. ಇನ್ನೊಂದು ವರ್ಷ ಹಬ್ಬ ತನಕ ಇದನ್ನು ನೆನೆಸ್ಕೋಬೇಕು. ಓ ಈ ಹಬ್ಬದಲ್ಲಿ ನನಗೆ ಮೈಕೈ ನೋವು ಜ್ವರ ಬಂದಿತ್ತು ಅಂತ ಆ ರೇಂಜಿಗೆ ಹಬ್ಬ ಮಾಡಿದ್ರೇ ಅದು ಹಬ್ಬ. ಅಯ್ಯಪ್ಪ, ಈ ಥರ ಚಿಪ್ ಎತ್ಕೊಂಡು ಹೋದರೆ ಫ್ರೆಂಡ್ಸ್ ಹೊಗೆ ಹಾಕ್ಕೋಬೋದು. ಅಯ್ಯೋ ದೇವ್ರೇ ಫ್ರೆಂಡ್ಸ್, ನನಗೆ ಇನ್ನೊಂದು ಟೆನ್ಷನು. ಈ ಉಗುರನ್ನ ಕಷ್ಟಪಟ್ಟು ಇಷ್ಟಪಟ್ಟು ಬೆಳೆಸಿದ್ದೀನಿ ಫ್ರೆಂಡ್ಸ್. ಇದೆಲ್ಲಿ ಕಟ್ಟಾಗ್ತೈತೆ ಅಂತ ಒಂದೇ ಡವ ಜನ್ಮಕ್ಕೆ ಹೋಗೋ ದೇವ್ರೆ ಕಟ್ಟಾಗ್ದಿದ್ದಂಗೆ ಕಾಪಾಡ್ಕೊಳಪ್ಪ. ಬೆಳಗ್ಗೆ ಕುತ್ಕೊಂಡಿದ್ರೆ ಫ್ರೆಂಡ್ಸ್ 1-2-3 ಗಂಟೆ ಅಷ್ಟರಲ್ಲಿ ಎಲ್ಲ ಫಿನಿಷ್ ಮಾಡಿಬಿಡೋನಿ ಅಷ್ಟೇ. ಬೇಡ ಅನ್ನೋ ಟೈಮಲ್ಲೇ ನನಗೆ ಬೇರೆ ಕೆಲಸಗಳು ಬರೋದು ಫ್ರೆಂಡ್ಸ್. ಇಂಪಾರ್ಟೆಂಟ್ ಕೆಲಸಗಳು ಬಂದರೆ ಮಾಡಿ ಮುಗಿಸ್ಲೇಬೇಕಾಗ್ತಿದೆ. ಹಿಂಗಾಗಿ ಇಷ್ಟೊತ್ತಲ್ಲಿ ಬುಕ್ ಆದೆ ಸರಿಯಾಗಿ. ಅಲ್ಲ ಕಣ್ಲ, ನಾನೇನೋ ಪಾತ್ರೆ ಉಜ್ತಾ ಇದ್ದೀನಿ ಸೊಳ್ಳೆ ಕಚ್ಚಿಸ್ಕೊಂಡು. ನಿನಗೇನು ಲಾಣೆ ಬರೋ ಒಳಗೋಗಿ ಮಲಗ್ತೀರಾ? ಅಕ್ಕ ತೋರ್ಸಕ್ಕೆ ಬರ್ತಾನೆ. ಈ ಪಾಟೆ ನಮಗೆ ಹೊಗೆ ಪಾಟ್ ಫ್ರೆಂಡ್ಸ್. ನೋಡಿದ್ರ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಪಾತ್ರೆ ತೊಳಿಬೇಕಂದ್ರೆ ಹೆಂಗಿರ್ಬೇಕು ಸೆಟಪ್. ಹಿಂದೆಗಡೆ ಹೊಗೆ ಹಾಕೊಂಡಿರ್ಬೇಕು, ಮುಂದೆಗಡೆ ಚೇರಲ್ಲಿ ಒಂದು ಮೊಬೈಲಲ್ಲಿ ಫಿಲಮ್ ಹಾಕೊಂಡಿರ್ಬೇಕು. ಶಿವ ಫೋನ್ ಕಿತ್ಕೊಬಿಟ್ಟೆ ಹಂಗೆ ಬೋರ್ ಆಗ್ತೈತೆ ಅಂತ ಅಂದ್ಬಿಟ್ಟು. ಸೊಳ್ಳೆ ಕಚ್ತಾ ಇದ್ದಂಗೆ ಹೊಗೆ, ಬೋರ್ ಆಗ್ತಿದ್ದಂಗೆ ಮೂವಿ ಫ್ರೆಂಡ್ಸ್. ನನ್ನ ಫೇವ್ರೆಟ್ಟು ಚಂದ್ರಮುಖಿ ಪ್ರಾಣಸಖಿ. ಹಳೆ ಮೂವಿ ಗೊತ್ತಾ ಫ್ರೆಂಡ್ಸ್, ರಮೇಶ್ ಅರವಿಂದ್ ಅವ್ರದ್ದೆಲ್ಲ ಫಿಲಮು ನೋಡಿದ್ದೀನಿ ನಾನು. ಆ ಮೂವಿನ ರಿಪೀಟೆಡ್ ಆಗಿ ನೋಡ್ತಾನೆ ಇರ್ತೀನಿ, ಬೋರ್ ಆಗಲ್ಲ. ಇಂಥ ಕೆಲಸ ಮಾಡಬೇಕಾದ್ರೆ ಅಂತೂ ಬೋರ್ ಆಗದೆ ಇದ್ದಂಗೆ ಈ ಥರದ್ದು ಏನಾದರೂ ಒಂದು ಇರಲೇಬೇಕು. ಮಧ್ಯೆ ಟೀ ಕಾಫಿ ಮಾಡ್ಕೊಡೋರು, ಸ್ನ್ಯಾಕ್ಸ್ ಮಾಡ್ಕೊಡೋರು ಇದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ನಮ್ಮ ಮನೇಲಿ ಅದೃಷ್ಟ ಬರ್ದಿಲ್ಲ. ಹಂಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ತೊಳ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಈ ಸ್ಟ್ಯಾಂಡು ಇವೆರಡು ತೊಳೆಯೋದು ಮಾತ್ರ. ಯಾಕಂದರೆ ಸ್ಟವ್ ಹತ್ರನೇ ಇಟ್ಕೊಂಡಿರ್ತೀನಲ್ಲ, ಈ ಸ್ಟ್ಯಾಂಡ್ನ ಜಿಡ್ಡು ಜಾಸ್ತಿ ಆರಿರ್ತೈತೆ. ನಾನು ಎಷ್ಟೇ ಒರೆಸಿ ಕ್ಲೀನ್ ಮಾಡ್ಕೊಂಡ್ರು ಈ ಥರ ಸೋಪ್ ಹಾಕಿ ನಾರಲ್ಲೋ ಇಲ್ಲ ಬಟ್ಟೆ ಉಜ್ಜೋ ಬ್ರಷಲ್ಲಿ ಉಜ್ಬಿಟ್ಟು ತೊಳೆದಂಗೆ ಆಗಲ್ಲ. ಅದನ್ನ ವರ್ಷಕ್ಕೆ 2 ಸಲ ತೊಳ್ಕೊತೀನಿ ಅಷ್ಟೇ ನಾನು. ಇವಾಗ ತೊಳೆದಿದ್ದೀನ ಯುಗಾದಿ ಹಬ್ಬಕ್ಕೆ, ಇನ್ನು ನೆಕ್ಸ್ಟ್ ವರಲಕ್ಷ್ಮಿ ಹಬ್ಬಕ್ಕೆ. ಅಷ್ಟರಲ್ಲಿ ಯಾವ ರೇಂಜ್ಗೆ ಕೂತಿರ್ತೈತೆ ಕೊಳೆ ಅಂತಂದರೆ ರಬ್ಬರ್ ಥರ ಇರ್ತೈತೆ ಜಿಡ್ಡು. ಸೀಟ್ ಮನೆಗಳಲ್ಲಿ ಹಂಗೇನೇನೆ ಆ ಬೇಗೂನು ಅಷ್ಟು ಹಂಗಾಗ್ತೈತೆ. ಈಗಲೇ ತೊಳೆದಿಟ್ಟಿದ್ದೀನಿ. ಅಲ್ಲಿಗೆ ಜಾಸ್ತಿ ತೊಳೆಯಲ್ವಲ್ಲ, ಅಪರೂಪಕ್ಕೆ ತೊಳೆದ್ರೆ ತೊಂದರೆ ಇಲ್ಲ. ಯಾವಾಗಲೂ ತೊಳಿತಾ ಇದ್ರೆ ಹಾಳಾಗ್ಬಿಡ್ತೈತೆ. ಈಗ ಬೇಸಿಗೆ ಆಗಿರೋದ್ರಿಂದ ಇನ್ನೂ ಸೆಕೆನೇ ಇತ್ತು, ಹಂಗಾಗಿ ಬೇಗ ಒಣಕೋತೈತೆ ಅಂದ್ಬಿಟ್ಟು ತೊಳೆದಿಕ್ದೆ. ಈ ತಟ್ಟೆ ಸ್ಟ್ಯಾಂಡ್ ಅಂತೂ ಯಾವಾಗ ನಾನು ಹಳೆ ಪಾತ್ರೆ ಕಬ್ಬಣಾಗ ಹಾಕ್ತೀನೋ ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಇವಾಗ ಇದನ್ನ ಯಾವಾಗಲೇ ತೊಳೆಯಕ್ಕೆ ನಾನು ಕುತ್ಕೊಂಡ್ರು ಕೈ ಕುಯ್ಕೋತೀನಿ. ಒಳ್ಳೆ ಚಾಕು ಥರ ಬ್ಲೇಡ್ ಥರ ಇರ್ತೈತೆ ಎಲ್ಲೇ ಕೈ ಹಾಕಿದ್ರು. ಆದರೆ ವಿಧಿ ಇಲ್ಲ, ಇದನ್ನು ತೂಕಕ್ಕೆ ಹಾಕ್ಬಿಡೋಣ ಅಂತಂದರೆ ಬೇಕೇ ಬೇಕು ನಮ್ಮ ತಟ್ಟೆ ಚೊಂಬೆಲ್ಲ ಇಟ್ಕೊಳ್ಳೋಕ್ಕೆ. ಇಕ್ಕಟ್ಟು ಮನೆ ಆಗಿರೋದ್ರಿಂದ ಇದರಲ್ಲೇ ಅರ್ಧ ಸಾಮಾನು ಇಟ್ಟಿರ್ತೀನಿ ನಾನು. ಇರಲಿ ನಾವು ಇಲ್ಲಿರೋ ಗಂಟ ಆಮೇಲೆ ಹೋಗ್ಬೇಕಾದ್ರೆ ಇದನ್ನು ತೂಕಕ್ಕೆ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವೆರಡು ಸ್ಟ್ಯಾಂಡ್ ತೊಳೆಯೋಷ್ಟರಲ್ಲಿ 1.5 ಅವರ್ ಆಗೋಯ್ತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟ. ಕೈ ಕುಯ್ಕೋಬಾರ್ದು ಅಂದ್ಕೊಂಡೆ ತೊಳಿತಿದೆ. ಹಂಗೂ ಇಲ್ಲಿ ಸುದ್ದಕ್ಕೆ ಸಕ್ ಅಂತ ಹೋಯ್ತು ಫ್ರೆಂಡ್ಸ್ ಇಲ್ಲಿ. ಅದಕ್ಕೆ ಸ್ಟ್ಯಾಂಡ್ನ ಚೇಂಜ್ ಮಾಡ್ಬೇಕು ಮೊದಲು. ಈಗ ಹೊಟ್ಟೆಸ್ಕೊಡ್ತೇವೆ ಫ್ರೆಂಡ್ಸ್ ಅವ್ರನ್ನು. ನಾನಿನ್ನ 10 ಗಂಟೆ 11 ಗಂಟೆ ಆಗ್ತೈತೆ ಆ ಪಾತ್ರೆಗಳು ತೊಳೆಯೋದು. ಸ್ವಲ್ಪ ಲೇಟು. ಮೇಲೆ ಇಟ್ಟಿರೋವಲ್ಲ ಒಂಥರ ಫ್ರೆಂಡ್ಸ್ ರಬ್ಬರ್ ಥರ ತೊಳಿತಿದ್ರೆ ರಬ್ಬರ್ ಥರ ಎಡ್ಕೋತೈತೆ. ವರ್ಷಕ್ಕೆ 2 ಸಲ ತೊಳೆದ್ರು ಈ ಗತಿ ಫ್ರೆಂಡ್ಸ್. ಈ ಮನೆಯಲ್ಲಿ ಹಂಗೆ ಅನಿಸ್ತಿದೆ. ತರಕಾರಿ ಸಾರು ಐತಲ್ಲ ಫ್ರೆಂಡ್ಸ್, ಬೆಳಗ್ಗೆ ಮಾಡಿದ್ದೆ, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಅವ್ರಿಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ನನ್ನ ಕೆಲಸ ನಾನು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವನಿಗೆ ಮೊಸರನ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ತಿಂತಾವನೆ, ಪರವಾಗಿಲ್ಲ, ಅವನು ಅಲ್ಲಿ ತಿಂತಾವನೆ. ಇವರಿಬ್ಬರದ್ದು ಹೊಟ್ಟೆಪಾಡು ಮುಗೀತು. ಇನ್ನು ಇವ್ರದ್ದು ಐತೆ ಫ್ರೆಂಡ್ಸ್.
ಅನ್ನ ಆಗೋ ಗಂಟ ಕುತ್ಕೊಂಡಿದ್ರೆ ಆಮೇಲೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರಲ್ಲ. ಕೈ ಯಾವಾಗ ಕೋಲ್ಟ್ ಇರ್ತೈತೆ ಅದ್ರಲ್ಲೇ ಕೆಲಸ ಮಾಡ್ತಿರ್ಬೇಕು, ಬೋರ್ ಆಗ್ಬಿಡ್ತೈತೆ. ಇಲ್ಲಂದ್ರೆ ಆಮೇಲೆ ಕೆಲ್ಸಕ್ಕೆ ಬಗ್ಗಕ್ಕೆ ಅನ್ಬಿಟ್ಟು ಅನ್ನ ಆಗೋ ಗ್ಯಾಪ್ ಅಲ್ಲಿ ಫ್ರಿಜ್ ಸಾಮಾನುಗಳು ಇನ್ನೊಂದ್ ಸ್ವಲ್ಪ ಮೇಲೆ ಇರೋ ಸಾಮಾನುಗಳೆಲ್ಲ ತೊಳ್ಕೊಂಡೆ ಫ್ರೆಂಡ್ಸ್. ನಮ್ಮನೇಲಿ ಸೆಟ್ಗಳು, ದೊಡ್ಡ ದೊಡ್ಡ ಪಾತ್ರೆಗಳು, ಪಲಾವ್ ಪಾತ್ರೆಗಳು ಅಂತವಿಂತವ್ ಏನಿಲ್ಲ ಫ್ರೆಂಡ್ಸ್. ಇವೆಲ್ಲ ನಾನು ಬಳಸಕ್ ಬೇಕಾಗಿರೋ ಇಟ್ಕೊಂಡಿರೋವೆ, ಅವುಗಳನ್ನೇ ತೊಳೆದಿಟ್ಕೊಂಡಿದ್ದೀನಿ. ಅನ್ನ ಆಗೋಷ್ಟಲ್ಲಿ ಇಷ್ಟು ಪಾತ್ರೆಗಳು ತೊಳೆದು ಬರ್ಲಾಕಿದ್ದೀನಿ ಫ್ರೆಂಡ್ಸ್. ಇನ್ನ ರೇಷನ್ ಬಾಕ್ಸ್ಗಳು ಅವು ಇನ್ನೊಂದು ಚೂರು ಅವೇ ಅಷ್ಟೇ. ನಾನು ಊಟ ಮಾಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬರೀ ಅನ್ನ ಸಾರು ತಿನ್ಬೇಕಂದ್ರೆ ತಿನ್ನಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನೊಂದು ಸಿಂಪಲ್ ಆಗಿ ಒಂದು ಸೈಡ್ ಮಾಡ್ಕೋತಾ ಇದ್ದೀನಿ. ಈ ಬೆಂಡೆಕಾಯಿ ಒಂದು ಇದ್ಬಿಟ್ರೆ ಫ್ರೆಂಡ್ಸ್ ನಾನು ಗೊಜ್ಜಿಗೆ ಉಚ್ಕೊಂಡು ಬೇಕಾದ್ರೆ ನಂಚ್ಕೊಂಡು ತಿನ್ಬಿಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ಏನು ಹಾಕಲ್ಲ. ಬೆಂಡೆಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಅರಿಶಿನ ಧನಿಯಾ ಪುಡಿ ಮಸಾಲೆಗಳೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೇ. 5 ನಿಮಿಷ ರೆಸಿಪಿ ಫ್ರೆಂಡ್ಸ್. ಇದು ಇಮಿಡಿಯೇಟ್ ಆಗಿ ತಿನ್ಬೇಕು. ನಾವೇನಂದ್ರೆ ಇದು ತಿನ್ಬೇಕು. ಮೊದಲು ಬೆಂಡೆಕಾಯಿ ಕಟ್ ಮಾಡ್ಕೋಬೇಕು. ಈ ಥರ ಬೆಂಡೆಕಾಯಿನ 2 ಪೀಸ್ ಇಲ್ಲ 3-4 ಪೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಶಿವ ತಿನ್ನಲ್ಲ, ಸ್ವಲ್ಪ ನಾನು ಮಸಾಲೆಗಳೆಲ್ಲ ಹಾಕೊಂಡು ಫ್ರೈ ಮಾಡ್ಕೋತೀನಿ. ಅದಕ್ಕೆ ಒಂದು ಶರ್ಟ್ ತಗೋ, ಜೀನ್ಸ್ ಜೊತೆಗೆ ಸೂಪರ್ ಆಗಿರ್ತೈತೆ. ದೋಸೆನೂ ಐತೆ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಸಾಲ ತಿನ್ಬಿಟ್ಟು ಪಾತ್ರೆ ಉಜ್ಜಕ್ ಕುತ್ಕೊಂಡ್ರೆ ಎಲ್ಲ ಕರ್ಗೋಗ್ಬಿಡ್ಬೇಕು. ಈ ಥರ ಎಣ್ಣೆ ಹಾಕೊಂಡು ಫ್ರೆಂಡ್ಸ್ ಇಲ್ಲಿ ಬೆಂಡೆಕಾಯಿ ಹಾಕೋಬೇಕು. 1-2-3 ನಿಮಿಷ ಅಷ್ಟೇ, ಫುಲ್ಲು ಡೀಪ್ ಫ್ರೈ ಬೇಡ. ಬೆಂಡೆಕಾಯಿ ಬೇಗ ಬೆಂದು ಹೋಗ್ತೈತೆ. ಆಲ್ರೆಡಿ ಪೀಸ್ ಫ್ರೈ ಮಾಡಾಕಿದೀವಲ್ಲ. ಏನಿಲ್ಲ ನೋವುಗಳು, ಅವನಿಗೆ ಟಾಮು ಇರಬೇಕು, ನಾನು ಇರ್ಬೇಕು ಮನೆಯಲ್ಲಿ. ನಿಮ್ಗೆ ಒಟ್ಟಕ್ಕೆ ಇಷ್ಟಾನೆ, ಅವ್ನು ನೀನು ಹಿಂದೆ ಬರ್ತಾ ಇಲ್ಲ ಅಂದ್ಬಿಟ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕೋಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ. ಸ್ಪೂನ್ಗಳೆಲ್ಲ ತೊಳೆಗೆ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ಕೈಯಲ್ಲಿ ಹಾಕ್ತಾ ಇದ್ದೀನಿ. ಘಾಟು ಇಕ್ಕಟ್ಟಲ್ಲಿ ಇದೇ ಅವತಾರ. ಸ್ವಲ್ಪ ಧನಿಯಾ ಪುಡಿ, ಇದೇ ಮಸಾಲ. ಯಾವುದೋ ಒಂದು ಮಸಾಲ ಸಿಕ್ಕಿದ್ರೆ ಅದನ್ನ ಹಾಕೋಬೇಕು ಫ್ರೆಂಡ್ಸ್. ಚಿಕನ್ ಮಸಾಲ ಇಷ್ಟನ್ನ ಹುರ್ಕೋಬೇಕು. ಆಲ್ರೆಡಿ ಒಂದೇ ಒಂದು ಸ್ವಲ್ಪ ಇತ್ತು ಸಾಂಬಾರ್ ಪುಡಿ, ಒಂದು ದಿನಕ್ಕಾಗಷ್ಟು ಅಡುಗೆಗೆ. ಅದನ್ನ ಇವಾಗ ಡಮಾರ್ ಮಾಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗ್ಬಿಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ಡನ್ ಆಗೈತೆ. 5 ನಿಮಿಷದ ಪಲ್ಯ ಇದು. ಈಗ ಇಲ್ಲೊಂದು ಅವಂತರ ಮಾಡಿದ್ದೀನಿ ಇಕ್ಕಟ್ಟಲ್ಲಿ. ನಾನು ಏನು ಮಾಡಲಿ ಏನು ಬಿಡಲಿ, ದೇವರೇ ಹೋಗು ಹೋಯ್ತೇ. ಮೇಲೆ ಎತ್ತಾಕೊಂಡ್ರು ಇದು ಕಸನೇ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಮಣ್ಣು ಕಲ್ಲೆಲ್ಲ ತಿನ್ಬಾರ್ದು, ಒಳ್ಳೇದಲ್ಲ. ಈ ವಿಷಯ ಮಾತ್ರ ನಮ್ಮ ನಿಮ್ಮ ಮಧ್ಯೆ ಇರಬೇಕು ಫ್ರೆಂಡ್ಸ್. 3ನೇವ್ರಿಗೆ ಗೊತ್ತಾಯ್ತೋ ಇಲ್ಲೇ ರಾಮಾಯಣ ಸ್ಟಾರ್ಟ್ ಆಗ್ಬಿಡ್ತೀವಿ. ಇದು ನಮ್ಮ ರಾತ್ರಿ ಊಟ ಫ್ರೆಂಡ್ಸ್. ಬೆಳಗ್ಗೆ ತರಕಾರಿ ಸಾರು, ಬಿಸಿ ಅನ್ನ, ನಾನೇ ಮಾಡ್ಕೊಂಡಿರುವ ಫ್ರೈ ಫ್ರೆಂಡ್ಸ್. ಓನ್ಲಿ 5-6 ನಿಮಿಷದಲ್ಲಿ ಆಗೋಯ್ತು ಅಷ್ಟೇ ಫ್ರೆಂಡ್ಸ್ ಈ ಫ್ರೈ. ಉಪ್ಪಿನಕಾಯಿ ಇತ್ತು, ಅದು ಯಾವ ಮೂಲೆಯಲ್ಲಿ ಇಟ್ಟಿದ್ದೀನೋ ಫ್ರೆಂಡ್ಸ್. ಇಟ್ಟಿದ್ರೆ ಅದು ಕಂಪ್ಲೀಟ್ ಆಗೋದು. ಹಪ್ಪಳ ಇದ್ರೆ ಇನ್ನೂ ಸೂಪರ್ ಆಗಿರೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಜ್ಯೂಸ್ ಕುಡಿಯಪ್ಪೆ, ತಣ್ಣಗಾಗ್ತಿತ್ತು ಹೊಟ್ಟೆ. ನಿನ್ಗೆ ಸ್ಟಮಕ್ ಬರ್ನಿಂಗ್ ತಾನೇ ಇವಾಗ. ರುಚಿಯಾಗಿ ತಿಂತಾವಳೆ ಮಾಡ್ಕೊಂಡು ಹೆಂಡ್ತಿ ಅಂತ. ರಸಮ್ಗೆ ಫ್ರೆಂಡ್ಸ್, ಜೀರಿಗೆ ರಸಕ್ಕೆ ಮಾಡ್ಕೊಳ್ರಿ ಈ ಫ್ರೈಯ, ನೆಕ್ಸ್ಟ್ ಲೆವೆಲ್ ಇರ್ತದೆ. ಖಾರ. ಹೆಲ್ತ್ ಕಾನ್ಶಿಯಸ್ ಫ್ರೆಂಡ್ಸ್. ಬೆಳಗ್ಗೆ ಮಧ್ಯಾಹ್ನ ತಿಂತು, ಚಿಕನ್ ತಿಂತಲ್ಲ, ಬೆಳಗ್ಗೆ ತಗೊಳ್ಳುತ್ತೆ, ಮಜ್ಜಿಗೆ ತಿಂತು. ಹೀಟ್ ಅಲ್ವಲ್ಲಿ, ಅಲ್ಲಿ ಬೇರೆ ಬಿಸಿಲು ಒಣಗಿದೆ, ಲಿವರ್ ಹೀಟು ಫ್ರೆಂಡ್ಸ್. ಸ್ಟ್ಯಾಂಡ್ಗಳು 2 ಒಣಗುದೋ ಹೆಂಗೋ. ಇನ್ನಿಷ್ಟೈತೆ ಅಷ್ಟೇ ಫ್ರೆಂಡ್ಸ್. ಕುತ್ಕೊಂಡ್ರೆ ಇನ್ನು 1 ಅವರ್ ಅಷ್ಟೇ. 2000 years later. ಫೈನಲಿ ರಾತ್ರಿ 10 ಗಂಟೆಗೆ ನನ್ನ ಕೆಲಸಗಳೆಲ್ಲ ಮುಗ್ದೋ ಫ್ರೆಂಡ್ಸ್. ಎಲ್ಲ ತೊಳೆದಿಟ್ಟಿದ್ದೀನಿ. ಚೋಟಗನ್ ಮಲ್ಕೊಂಡವನೇ, ಟಾಮುಗ್ನೆಲ್ಲವನ ಗೊತ್ತಿಲ್ಲ. ಸ್ಟ್ಯಾಂಡು ಅವೆರಡು ತಗ್ಲಾಕ್ಬಿಟ್ಟು ನೀನು ಬಿತ್ಕೋ ಹೇಳ್ತೀನಿ. ಹಾಂ ಒಣಗವೆ. ಆಯ್ ಚೋಟು ಮಲ್ಕೊಳ್ರಿ. ನಾನೇನು ಜೋಗಳು ಆಡ್ಬೇಕೇನು ನಿಮಗೆ? ಮಾಡೋದು ಇಬ್ರು ಮನೆ ಮಟ್ಟ ಹೋಗ್ಬಿಟ್ರಿ ಬೆಸ್ಟು. ಆಫೀಸ್ ಹೊಂಟವೆ. ಅಯ್ಯೋ ಅವನು ಇಷ್ಟೊತ್ತಿಗೆ ಯಾವಾಗಲೂ 8 ಗಂಟೆಗೆ ಮಲಗ್ತಿದ್ದ. ಇವತ್ತೇ ಲೇಟ್, 10 ಗಂಟೆ ಆದರೂ ಎದ್ದವನೆ. ನನ್ನ ಗಂಡ ಅವೆರಡು ಸ್ಟ್ಯಾಂಡ್ಗಳನ್ನ ತಗ್ಲಾಕೋಶಲ್ಲಿ ಒಂದು ಶಾರ್ಟ್ ಬ್ರೇಕ್ ಫ್ರೆಂಡ್ಸ್. ಅಪ್ಪ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಇಷ್ಟಕ್ಕೆ ಹಿಂಗೆ ಒದ್ದಾಡ್ತಾ ಇದ್ದೀನಿ. ಇನ್ನೇ ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ, ಕಷ್ಟ.
ಇವನ್ನ ಎತ್ಕೊಂಡಾಗ ಒಂದು ಸೌಂಡ್ ಮಾಡ್ತಾನೆ ಫ್ರೆಂಡ್ಸ್, ಎಳೆ ಮಕ್ಕಳು ಸೌಂಡ್ ಮಾಡ್ತಾರಲ್ಲ, ಯಪ್ಪ ಬಿದ್ದೋಗ್ತೀಯಾ ಆ ಥರ ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ. ಹಿಂಗೆ ಹಿಡ್ಕೊಂಡ್ರೆ ಹತ್ರ ಕೇಳಿಸ್ತೈತೆ. ಅದಕ್ಕೆ ಅವ್ನು ಆವಾಗ ಎತ್ಕೊಂಡು ನಾನು ಟಾರ್ಚರ್ ಕೊಡೋದು. ನಿನ್ನ ಫ್ರೆಂಡ್ ಬಂದ ಟಾಮು. ಈಗ ಒಂದು ಕಡೆಯಿಂದ ಇವೆಲ್ಲ ಎತ್ತಬೇಕು ಫ್ರೆಂಡ್ಸ್, ಜೋಡಿಸ್ಬೇಕು. ಸ್ಟ್ಯಾಂಡ್ ನೀಟಾಗಿ ತೊಳ್ಕೊಂಡೆ, ಆದರೂ ಜಾಸ್ತಿ ಇದು ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್. ಇದು ತುಂಬ ಶಾರ್ಪು, ಕೈ ಕುಯ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒಣಗೈತೆ. ಬೇಸಿಗೆ ಅಲ್ಲ, ಇದೆಲ್ಲ ಎತ್ತೋಷ್ಟರಲ್ಲಿ ಮಾರಿ ಹಬ್ಬ ಇವತ್ತು. ಫ್ರಿಜ್ ಕ್ಲೀನ್ ಮಾಡಲಿಲ್ಲ ಫ್ರೆಂಡ್ಸ್. ಇದೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಸೋಪ್ ಹಾಕಿ ನಾರಾಕಿ ಉಜ್ಕೊಂಡು ಒರೆಸ್ಕೋತೀನಿ ಫ್ರೆಂಡ್ಸ್. ಬಟ್ಟೆನಲ್ಲಿ ಬರೀ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಹೋಗಲ್ಲ, ಹಂಗಾಗಿ ಉಜ್ಜಿಬಿಟ್ಟು ನೀರು ಹಾಕ್ತೀರಾ ಒರೆಸ್ಕೋತೀನಿ ಫ್ರಿಜ್ಜನ್ನ. ಓಕೆ ಫ್ರೆಂಡ್ಸ್, ಇದನ್ನು ಮೊದಲು ಒರೆಸ್ಕೊಬಿಡ್ತೀನಿ. ಫ್ರಿಜ್ಜನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಜಿ ಆಮೇಲೆ ಒರೆಸ್ಬಿಟ್ಟು ಆಮೇಲೆ ಹಾಲಕ್ಕೆ ಬಂದೆ ಫ್ರೆಂಡ್ಸ್. ಬಾಕ್ಸ್ಗಳೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೇಷನ್ಗಳನ್ನೆಲ್ಲ ನಾನು ಇವಾಗಲೇ ತುಂಬಿಡಬೇಕು. ಇವಾಗೇ ತೊಳೆದು ಇವಾಗಲೇ ಒರೆಸಿ ತುಂಬಿಡ್ತಾ ಇರೋದು ಫ್ರೆಂಡ್ಸ್ ನಾನು. ಅದಕ್ಕೆ ತ್ಯಾವ ಇದ್ಬಿಟ್ರಂದ್ರೆ ಕಾಳುಗಳು ಸಾಂಬಾರು ಪುಡಿ ಅವೆಲ್ಲ ಕೆಟ್ಟೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನನಗೇನು ಇಲ್ಲ ಫ್ರೆಂಡ್ಸ್, ಎಷ್ಟೇ ಕೆಲಸ ಇರಲಿ ಶಿವ ಇದ್ಬಿಟ್ರೆ ಮಾತಾಡೋಕ್ಕೆ ಆರಾಮಾಗಿ ಮಾತಾಡ್ಕೊಂಡು ಕೆಲಸ ಮಾಡಿಬಿಡ್ತೀನಿ. ಅವಾಗ ನನಗೆ ಕಷ್ಟ ಅನ್ಸಲ್ಲ. ಆಲ್ರೆಡಿ ಟಾಮಗೂ ಚೊಟ್ಟಿಗೂ ತುಂಬ ಟೈಮ್ ಆಗಿಬಿಟ್ಟೈತೆ. ಇಷ್ಟೊತ್ತಿಗೆ ಅವರು ಅರ್ಧ ಅಮೇರಿಕಾಗೆ ಹೋಗಿರ್ತಿದ್ರು ನಿದ್ದೆನಲ್ಲಿನೇ. ನನ್ನಿಂದ ತುಂಬ ಡಿಸ್ಟರ್ಬ್ ಆಯ್ತು ಇವತ್ತು ಅವ್ರಿಗೆ ಕೆಲಸದಿಂದ. ಫ್ರಿಜ್ ಐಟಮ್ಗಳು, ಗ್ಲಾಸ್ಗಳು ಅವು ಇವು ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಆಮೇಲೆ ಫ್ರಿಜ್ಜೂ ಹಾರಿತ್ತು ಅಷ್ಟರಲ್ಲಿ, ಹಂಗೆ ಜೋಡಿಸ್ಬಿಟ್ಟೆ. ಈ ಐಟಮ್ಗಳೆಲ್ಲ ಜೋಡಿಸೋಷ್ಟರಲ್ಲಿ ಕಮ್ಮಿ ಅಂದರೂ 1 ಅವರ್ 2 ಅವರ್ ಟೈಮ್ ಹಿಡಿತು ಫ್ರೆಂಡ್ಸ್ ನನಗೆ. ಎಲ್ಲರ ಫ್ರಿಜ್ಜಲ್ಲೂ ಚಾಕ್ಲೇಟು, ಬಿಸ್ಕೆಟು, ತಿಂಡಿಗಳು ಅವು ಇವು ಇರ್ತವೆ, ಐಸ್ ಕ್ರೀಮ್ಗಳು ಫ್ರೆಂಡ್ಸ್. ನಮ್ಮಲ್ಲಿ ಕಾಳು ಕಡ್ಡಿ, ತರಕಾರಿ, ಸೊಪ್ಪು ಇವೇ ಇರ್ತವೆ ಫ್ರೆಂಡ್ಸ್. ಫ್ರಿಜ್ ಐಟಮ್ಗಳೇನೋ ಜೋಡಿಸಿ ಆಗೋಯ್ತು. ಇವಾಗ ಕಿಚನ್ ಐಟಮ್ಗಳಿಗೆ ಬಂದೆ. ಬಾಕ್ಸ್ಗಳು ತೊಳೆಯೋಕ್ಕೆ ಖುಷಿನೇ ಫ್ರೆಂಡ್ಸ್. ಆಮೇಲೆ ಅವುಗಳ ಐಟಮ್ ಹಾಕಿ ಜೋಡಿಸಿಡ್ತೀವಲ್ಲ, ಅದೇ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗೋದು. ಯಾವ್ಯಾವ ಐಟಮ್ ಎಲ್ಲೆಲ್ಲಿ ತುರ್ಕಿ ಇಟ್ಟಿದ್ನೋ ಅದನ್ನೆಲ್ಲ ಎತ್ತಿ ಜೋಡಿಸೋಷ್ಟರಲ್ಲಿ ಹುಚ್ಚಿಡ್ದಂಗೆ ಆಗ್ತೈತೆ. ಮತ್ತು ಚಕ್ಕೆ, ಲವಂಗ, ಜೀರಿಗೆ, ಮಸಾಲೆ ಐಟಮ್ಸ್, ಪಲಾವ್ ಐಟಮ್ಸ್ ಫ್ರೆಂಡ್ಸ್, ಅವನ್ನ ಗಾಳಿಗೂ ಬಿಡಂಗಿಲ್ಲ, ಟೈಟಾಗಿ ಕಟ್ಟಿಟ್ಬಿಟ್ಟಿದ್ದೆ. ಅವುಗಳನ್ನ ಪಟ ಅಂತ ಜೋಡಿಸ್ಕೊಂಡೆ, ಸ್ಮೆಲ್ ಹೋಗ್ಬಿಡ್ತೈತೆ ಅಂದ್ಬಿಟ್ಟು ಅವುಗಳನ್ನ ಬಾಕ್ಸಲ್ಲಿ ಇಟ್ಟಿರಬೇಕು, ಇಲ್ಲ ಕವರಲ್ಲಿ ಗಂಟಾಕಬೇಕು. ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ರೂ ಫ್ಲೇವರ್ ಹೋಗ್ಬಿಡ್ತೈತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಮಾಮೂಲಿ ಗಮ್ಮನ ಐಟಮ್ಗಳೆಲ್ಲ ಹಂಗೆಲ್ಲ ಸ್ಮೆಲ್ ಕಮ್ಮಿ ಆಗಿಬಿಡ್ತೈತೆ ಅಂದ್ಬಿಟ್ಟು ಅವುಗಳನ್ನೆಲ್ಲ ಜೋಡಿಸ್ಕೊಂಡೆ. ಎಲ್ಲ ಜೋಡಿಸ್ತಾ ನಮ್ಮ ಮನೇಲಿ ಇರೋ ಐಟಮ್ಗಳು ಅರ್ಧಕ್ಕರ್ಧ ಬಾಕ್ಸ್ ಖಾಲಿನೇ ಇಟ್ಕೋಬೇಕಾಗ್ತೈತೆ. ಎಲ್ಲ ಸ್ವಲ್ಪನೇ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಇರೋವನ್ನೆಲ್ಲ ಐಟಮ್ಸ್ ಇರೋವನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಖಾಲಿ ಬಾಕ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡೆ. ನೆಕ್ಸ್ಟ್ ಏನಾರು ಐಟಮ್ಗಳು ತಗೊಂಡ್ರೆ ಆಮೇಲೆ ಖಾಲಿ ಬಾಕ್ಸಿಗೆ ತುಂಬ್ಕೋಬೋದು ಅಂತ ಅಂದ್ಬಿಟ್ಟು. ಮತ್ತು ಬೇಳೆಗಳು ಸಣ್ಣ ಕವರಲ್ಲಿ ಇತ್ವಲ್ಲ, 1/4 kg ಅಂಥವೆಲ್ಲ, ಅವರೆಬೇಳೆ, ತೊಗರಿಬೇಳೆ ಆ ಥರ ಇದ್ದರೆ 2 ಒಂದೊಂದೇ ಬಾಕ್ಸ್ಗೆ ಇಟ್ಕೊಂಡೆ ಕವರಲ್ಲಿ. ಬಾಕ್ಸ್ ಆದರೂ ನೀಟಾಗಿರ್ತೈತೆ, ಎಲ್ಲ ಒಂದೊಂದು ಬಾಕ್ಸಲ್ಲಿ ಯಾಕೆ ಎತ್ತಿಡೋದು ಅಂತ ಅಂದ್ಬಿಟ್ಟು ಫೈನಲಿ ಈ ಕೆಲಸನೂ ಮುಗೀತು ಫ್ರೆಂಡ್ಸ್. ಮಧ್ಯರಾತ್ರಿ ಆದರೂ ಕಿಚನ್ ಕ್ಲೀನಿಂಗ್ ಆಗೋವರೆಗೂ ಮಲಗಲ್ಲ ಅನ್ನಲ್ಲ ಫ್ರೆಂಡ್ಸ್. ಫೈನಲಿ ಕ್ಲೀನ್ ಆಗೋಯ್ತು. ಫ್ರಿಜ್ ಮೇಲಿನ ಕವರ್ ಒಗ್ದಾಕಿದ್ದೀನಿ, ಸಮಾಧಾನ ಆಯಿತು. ಹಬ್ಬ ದೇವರೇ, ವರ್ಣಿಸಲು ಸಾಧ್ಯವಿಲ್ಲ, ಹಂಗಾಗ್ತಿದೆ ಬಾಡಿ ಫುಲ್ಲು. ನಾಳೆ ಎದ್ದೊಳ್ತೀನಾ ಇಲ್ವಾ ಗೊತ್ತಿಲ್ಲ ನಾನು ಬೆಳಗ್ಗೆಗೆ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.